Hi guys, welcome to Toss and Talk. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. BCCI ಅವರು ಕೆಲವೊಂದು ಸೆಟ್ ಆಫ್ ರೂಲ್ಸ್ ಬಿಟ್ಟಿದ್ದಾರೆ IPL ಅಲ್ಲಿ ಇದನ್ನು ಫಾಲೋ ಮಾಡಲೇಬೇಕು ಅಂತ. ಆ್ಯಂಡ್ RCBದು ಟಿಕೆಟ್ ಅಪ್ಡೇಟ್ಸ್ ಇದೆ. ಸೊ ಇದು ಎರಡನ್ನೂ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಾನು IPLದು ಆಲ್ರೆಡಿ 10 ಟೀಮ್ಸ್ದು ಸ್ಕ್ವಾಡ್ ಪ್ರಿವ್ಯೂ ಮಾಡಿದ್ದೀನಿ. ಆ ಟೀಮ್ಸ್ ಪ್ಲೇಆಫ್ಸಿಗೆ ಕ್ವಾಲಿಫೈ ಆಗ್ತಾರೆ ಇಲ್ವಾ, ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸಸ್ ಏನು, ಅವ್ರು ಪ್ಲೇಯಿಂಗ್ 11 ಯಾವ ಥರ ಹೋದ್ರೆ ಅವ್ರಿಗೆ ಅಡ್ವಾಂಟೇಜ್ ಆಗ್ಬೋದು ಅಂತ. ಆ ವೀಡಿಯೋಸ್ ಇನ್ನಾರಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಸ್ ಕೊಟ್ಟಿರ್ತೀನಿ. ಸೊ ನೀವು ಹೋಗ್ಬಿಟ್ಟು ಚೆಕ್ ಮಾಡ್ಕೊಂಬರ್ಬೋದು. ಆ ವೀಡಿಯೋಸು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಫಸ್ಟ್ ಇವಾಗ BCCI ಇದು ಸೆಟ್ ಆಫ್ ರೂಲ್ಸ್ ಬಗ್ಗೆ ಮಾತಾಡೋಣ. IPLಗೆ ಏನೇನು ಹೇಳಿದ್ದಾರೆ ಅಂತ. ಸೊ ಫಸ್ಟ್ ರೂಲ್ ಬಂದುಬಿಟ್ಟು ಮ್ಯಾಚ್ ಡೇ ದಿನ ಪ್ರಾಕ್ಟೀಸ್ ಮಾಡೋಂಗಿಲ್ವಂತೆ. ಇವಾಗ ಕೆಲವೊಂದು ಸತಿ ಏನಾಗೋದು ಅಂದರೆ ಮ್ಯಾಚ್ ಡೇ ಬಂದುಬಿಟ್ಟು ಇವಾಗ ಸೈಡಲ್ಲಿ ಕೆಲವೊಬ್ಬರು ಪ್ರಾಕ್ಟೀಸ್ ಮಾಡ್ಕೊಳ್ಳೋರು, ಅಂದರೆ ಈ ಬೇರೆ ಬೇರೆ ಪಿಚಸ್ ಇರುತ್ತಲ್ಲ, ಅಲ್ಲಿ ಬಂದುಬಿಟ್ಟು ಬೌಲಿಂಗ್ ಪ್ರಾಕ್ಟೀಸ್ ಮಾಡೋದು ಇಲ್ಲ ಬ್ಯಾಟಿಂಗ್ ಆಡೋದು ಅದೆಲ್ಲ ಮಾಡ್ತಾಯಿದ್ರು. ಬಟ್ ಇವಾಗ ಇವ್ರು ಹೇಳಿರೋ ರೂಲ್ಸ್ ಪ್ರಕಾರ ಅದು ಯಾವುದನ್ನೂ ಮಾಡೋಂಗಿಲ್ವಂತೆ. ಇವಾಗ ಆ ಬೌಂಡ್ರಿಲಿ ಏನಾದರೂ ನಿಂತ್ಕೊಂಡು ಕೆಲವೊಬ್ರು ವಾರ್ಮ್ ಅಪ್ ಮಾಡೋದು ಇಲ್ಲ ಸುಮ್ಮನೆ ಬ್ಯಾಟಿಂಗಲ್ಲಿ ಕೆಲವೊಬ್ರು ಶಾರ್ಟ್ಸ್ ಟ್ರೈ ಮಾಡೋದು ಅದೆಲ್ಲ ಮಾಡ್ಬೋದಂತೆ. ಬಟ್ ಮೈನ್ ಪ್ರಾಕ್ಟೀಸ್ ಆಡೋಂಗಿಲ್ಲ ಅಂತ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಇವಾಗ ಸೆಕೆಂಡ್ ರೂಲ್ ಅಂತ ಬಂದಾಗ ಒಂದು ಟೀಮು ಬರೀ ಎರಡು ಪ್ರಾಕ್ಟೀಸ್ ಮ್ಯಾಚಸ್ ಮಾತ್ರ ಆಡಬೇಕಂತೆ ಅಷ್ಟೇ. ಆ್ಯಂಡ್ 2 ಮ್ಯಾಚಿಗಿಂತ ಮುಂಚೆನೂ ಸಪ್ರೇಟಾಗಿ BCCI ಹತ್ರ ಪರ್ಮಿಷನ್ ತೊಗೋಬೇಕಂತೆ. ಅವ್ರು ಕೊಟ್ಟ ಮೇಲೆ ಇವ್ರು ಆಡೋಕ್ಕಾಗೋದು, ಈ ಥರ ಹೇಳಿದ್ದಾರೆ. ಅಂದರೆ ಇವಾಗ ಎಕ್ಸಾಂಪಲ್ ನಾನು ನಾಳೆ ಆಡ್ತೀನಿ ಅಂದರೆ ಇವತ್ತು ಪರ್ಮಿಷನ್ ತೊಗೊಂಬಿಟ್ಟು ಎಲ್ಲ ರೆಡಿ ಮಾಡ್ಕೊಬೇಕು. ಫಸ್ಟ್ ಗೇಮ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟು ಸೆಕೆಂಡ್ ಗೇಮ್ ಆಡೋಕ್ಕಿಂತ ಮುಂಚೆನೂ ಸೇಮ್ ಅದೇ ಥರ ಪರ್ಮಿಷನ್ ತೊಗೋಬೇಕಂತೆ. ಆ್ಯಂಡ್ ಇನ್ನೊಂದೇನೆಂದರೆ ಇವಾಗ 2 ಗೇಮ್ ಇವ್ರು ಆಡ್ತಾರಲ್ಲ ಒಂದೊಂದು ಟೀಮುವೆ 3.5 hours ಮೇಲೆ ಹೋಗಂಗಿಲ್ವಂತೆ ಒಂದೊಂದು ಗೇಮುವೆ. ಇವಾಗ ಎಕ್ಸಾಂಪಲ್ ಇವತ್ತೊಂದು ಮ್ಯಾಚು 3.5 ಗಂಟೆ ಕಾಲದೊಳಗೆ ಮುಗಿಸ್ಬೇಕು, ಅದ್ರ ಮೇಲೆ ಹೋಗಂಗಿಲ್ಲ. ಸೊ ಈ ಥರ ಸ್ಟ್ರಿಕ್ಟಾಗಿ ರೂಲ್ಸ್ ಮಾಡಿದ್ದಾರೆ. ಅಂದರೆ ನನಗೆ ಗೊತ್ತಿರೋ ಪ್ರಕಾರ 2 ಪ್ರಾಕ್ಟೀಸ್ ಗೇಮ್ ಯಾಕೆ ಈ ಥರ ಮಾಡಿದ್ದಾರೆ ಅಂದರೆ ಇವಾಗ ಇವರು ಮೇಯ್ನ್ ಮ್ಯಾಚಸ್ಗಿಂತ ಮುಂಚೆನೇ ಇವರು ತುಂಬ ಪ್ರಾಕ್ಟೀಸ್ ಸೆಷನ್ಸ್ ಎಲ್ಲ ಆಡಿಬಿಟ್ಟು ಆ ಗ್ರೌಂಡದು ಸ್ವಲ್ಪ ನೋಡಬೇಕಲ್ಲ. ಇವಾಗ ಗ್ರಾಸ್ ಇರ್ಬೋದು ಇಲ್ಲಾಂದರೆ ಪಿಚಸ್ ಎಲ್ಲ ಇರ್ಬೋದು. ಸೊ ಅದೆಲ್ಲ ಸ್ವಲ್ಪ ನೋಡ್ಕೊಬೇಕಲ್ಲ ಕರೆಕ್ಟಾಗಿ. ಸೊ ಅದಕ್ಕೋಸ್ಕರ ಮೇ ಬಿ ಹೇಳಿರ್ಬೋದು ಅಷ್ಟೇ. ಜಾಸ್ತಿ ಯೂಸ್ ಮಾಡಿದ್ರು ವೇರ್ ಆ್ಯಂಡ್ ಟೈರ್ ಇದಾಗುತ್ತೆ ಅಂತ ಮೇ ಬಿ ಅದಕ್ಕೆ ಹೇಳಿದ್ದಾರೆ ಅಷ್ಟೇ. ಸೊ ನೆಕ್ಸ್ಟು ಥರ್ಡ್ ರೂಲ್ ಅಂತ ಬಂದಾಗ ನೋ ಶೇರಿಂಗ್ ಆಫ್ ನೆಟ್ಸ್ ಅಂತ ಹೇಳಿದ್ದಾರೆ. ಈಗ ಎಕ್ಸಾಂಪಲ್ ಏನಾಗುತ್ತೆ ಅಂದರೆ RCB ವರ್ಸಸ್ SRH ಮ್ಯಾಚ್ದೇ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಹೆಂಗಂದರೆ RCBಗೆ ಒಂದು ಬೇರೆ ನೆಟ್ ಕೊಟ್ಟಿರ್ತಾರೆ, SRHಗೆ ಒಂದು ಬೇರೆ ನೆಟ್ ಕೊಟ್ಟಿರ್ತಾರೆ. 2 ಟೀಮೂ ಅದೇ ನೆಟ್ಸಲ್ಲಿ ಪ್ರಾಕ್ಟೀಸ್ ಮಾಡಬೇಕು, ಅವ್ರವ್ರದ್ರಲ್ಲಿ ಅವ್ರು ಪ್ರಾಕ್ಟೀಸ್ ಮಾಡಬೇಕು. ಇವಾಗ ಎಕ್ಸಾಂಪಲ್ ಯಾವುದೋ ಒಂದು ನೆಟ್ ಫ್ರೀ ಇರುತ್ತೆ ಅಂದ್ಕೊಳ್ಳೋಣ, ಬಾಗುರು ನಮ್ಮ ಇಬ್ಬರು ಟೀಮವರು ಬಂದುಬಿಟ್ಟು ಪ್ರಾಕ್ಟೀಸ್ ಮಾಡೋಣ, ನಾನು ಬೌಲಿಂಗ್ ಮಾಡ್ತೀನಿ ನೀನು ಬ್ಯಾಟಿಂಗ್ ಆಡು, ಹಂಗೆಲ್ಲ ಮಾಡೋಂಗಿಲ್ವಂತೆ. ಸ್ಟ್ರಿಕ್ಟಾಗಿ ಹೇಳಿದ್ದಾರೆ. ಅವ್ರವ್ರಿಗೆ ಏನೇನು ಕೊಟ್ಟಿದ್ದಾರೆ ಅದನ್ನು ಮಾತ್ರ ಅಲ್ಲಿ ಮಾಡಬೇಕಂತ ಅಷ್ಟೇ. ಆ ಥರ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ. ಸೊ ಸಪ್ರೇಟ್ ನೆಟ್ಸ್ ಕೊಡ್ತಾರಂತೆ, ಅಲ್ಲಿ ಆಡಬೇಕಂತೆ. ನೆಕ್ಸ್ಟು ಫೋರ್ತ್ ರೂಲ್ ಅಂತ ಬಂದಾಗ ಮೇಯ್ನ್ ಪಿಚ್ಚಸ್ ಮೇಲೆ ಪ್ರಾಕ್ಟೀಸ್ ಮಾಡೋಂಗಿಲ್ವಂತೆ. ಅದಕ್ಕೋಸ್ಕರನೇ ಒಂದು ಸಪ್ರೇಟ್ ಸ್ಟಾಫ್ ಆ ಥರ ಏನೋ ಇಟ್ಟಿರ್ತಾರೆ. ಲೈಕ್ ಎಕ್ಸಾಂಪಲ್ ಅವ್ರು ಹೇಳ್ತಾರಂತೆ ಈ ಪಿಚ್ಚಲ್ಲಿ ಬೇಡ, ಲೈಕ್ ಅಲ್ಲಿ ಸೈಡ್ ಪಿಚ್ ಅಂತ ಸಪ್ರೇಟಾಗಿ ಒಂದು ಕೊಡ್ತಾರಂತೆ. ಆಮೇಲೆ ಬೌಲರು ಬಂದುಬಿಟ್ಟು ಬೌಲ್ ಮಾಡ್ತಾರಲ್ಲ, ಸೊ ಅವ್ರಿಗೆಲ್ಲ ಹೇಳ್ತಾರಂತೆ ನೀನು ಇಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು, ಹೀಗೆ ಮಾಡಬೇಕು ಅಂತ ಕೆಲವೊಂದು ಗೈಡೆಲ್ಲ ಮಾಡ್ತಾರಂತೆ. ಸೊ ಅದ್ರ ಪ್ರಕಾರ ಸೇಮ್ ಅದೇ ಥರ ಫಾಲೋ ಮಾಡಬೇಕಂತೆ. ಫಾರ್ ಎಕ್ಸಾಂಪಲ್ ಇದು ಇವ್ರು ಯಾವ ಥರ ಹೇಳಿದ್ದಾರೆ ಅಂದರೆ ಇವಾಗ ಎಕ್ಸಾಂಪಲ್ ನಾಳೆ ಮ್ಯಾಚು ಇವತ್ತು ಇಲ್ಲ ನೆನ್ನೆ ಈ ಸ್ಟೇಡಿಯಮಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕೆ ಬಂದಿದ್ದೀನಿ ಅಂದರೆ ಆ ಥರ ಅಂತೆ. ಫಾರ್ ಎಕ್ಸಾಂಪಲ್ ನಾಳೆ ಮ್ಯಾಚು ಬಟ್ 1 ವಾರಕ್ಕಿಂತ ಮುಂಚೆನೇ ನಾನು ಪ್ರಾಕ್ಟೀಸ್ ಮಾಡೋಕ್ಕೆ ಬಂದಿದ್ದೀನಿ ಅಂತ ಅಂದಾಗ ಅಂಥ ಸಿಚುವೇಷನ್ನಲ್ಲಿ ಇವರು ಮೇನ್ ಪಿಚಸ್ ಮೇಲೆ ಪ್ರಾಕ್ಟೀಸ್ ಮಾಡೋಕ್ಕೆ ಬಿಡ್ತಾರಂತೆ. ಬಟ್ ಮ್ಯಾಚ್ ಹತ್ತಿರ ಆಗ್ತಿದ್ದಂಗೆ ಇವರು ಮೇನ್ ಪಿಚಸ್ ಮೇಲೆಲ್ಲ ಬಿಡಲ್ಲ. ಅವ್ರು ಹೆಂಗೆ ಹೇಳ್ತಾರೆ ಆ ಥರ ಬೇರೆ ಪಿಚಸ್ಸಲ್ಲಿ ಪ್ರಾಕ್ಟೀಸ್ ಮಾಡಬೇಕಂತೆ. ನೆಕ್ಸ್ಟ್ ಇವಾಗ ರೂಲ್ ನಂಬರ್ 5 ಅಂತ ಬಂದಾಗ ಹೋಮ್ ಟೀಮ್ಸಿಗೆ ಫಸ್ಟ್ ಪ್ರಿಫರೆನ್ಸ್ ಅಂತೆ. ಫಾರ್ ಎಕ್ಸಾಂಪಲ್ ಇವಾಗ ಯಾವುದೋ ಒಂದು ಹೋಮ್ ಟೀಮ್ ವರ್ಸಸ್ ಬೇರೆ ಟೀಮ್ದು ಮ್ಯಾಚ್ ಇದೆ. ಇವಾಗ ಪ್ರಾಕ್ಟೀಸ್ ಅಂತ ಬಂದಾಗ ಹೆಂಗಂತ ಅಂದರೆ ಫಸ್ಟು ಹೋಮ್ ಟೀಮ್ಗೆ ಮಾಡಬೇಕಂತೆ. ಸೊ ಅವ್ರು ಪ್ರಾಕ್ಟೀಸ್ ಮುಗಿಸಿದ ಮೇಲೆ ಬೇರೆ ಅಂದರೆ ಹೊರಗಡೆಯಿಂದ ಬಂದಿರೋ ಟೀಮ್ ಪ್ರಾಕ್ಟೀಸ್ ಮಾಡೋಕ್ಕೆ ಬಿಡ್ತಾರಂತೆ. ಆ್ಯಂಡ್ ಇನ್ನೊಂದೇನಂತ ಅಂದರೆ ಇಬ್ರಿಗೂ ಫ್ರೆಶ್ ಪಿಚಸ್ಸೇ ರೆಡಿ ಮಾಡಬೇಕು. ಇವಾಗ ಅಂದರೆ ಇದು ಅವ್ರು ಹೇಳಬೇಕಂತ ಇಲ್ಲ, ಜನರಲಿ ಮಾಡಿಕೊಡ್ತಾರೆ. ಬಟ್ ಆ್ಯಕ್ಚುಲಿ ಏನಾಗೋದು ಅಂದರೆ ಕೆಲವರು ಅದನ್ನೆಲ್ಲ ಇದು ಮಾಡೋಕ್ಕೆ ಹೋಗ್ತಾ ಇಲ್ಲ, ಸುಮ್ಮನೆ ಬಂದ್ಬಿಟ್ಟು ಪ್ರಾಕ್ಟೀಸ್ ಮಾಡೋರು. ಬಟ್ ಇವಾಗ ಏನಂತ ಅಂದರೆ ಇವಾಗ ಫಸ್ಟ್ ಎಕ್ಸಾಂಪಲ್ಲು RCB ತೊಗೊಳ್ಳೋಣ. RCB ಬಂದುಬಿಟ್ಟು ಪ್ರಾಕ್ಟೀಸ್ ಮಾಡಿಬಿಟ್ಟು ಹೋಗ್ತಾರೆ. ಅವ್ರಿಗೇನು ಫ್ರೆಶ್ ಪಿಚ್ ಕೊಟ್ಟಿರ್ತಾರೆ ಸೇಮ್ ನೆಕ್ಸ್ಟ್ ಇವಾಗ SRH ಪ್ರಾಕ್ಟೀಸ್ ಬಂದಾಗ ಸೇಮ್ ಅದೇ ಥರ ಅವ್ರಿಗೂ ಅದೇ ಥರ ಫ್ರೆಶ್ ಪಿಚ್ ರೆಡಿ ಮಾಡಿಕೊಡ್ಬೇಕು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಇವಾಗ 6th ರೂಲ್ ಅಂತ ಬಂದಾಗ ಪ್ರಾಕ್ಟೀಸ್ ಸೆಷನ್ ಏನು ನಡೆಯುತ್ತೆ ಎಲ್ಲ ಪ್ಲೇಯರ್ಸು ಪ್ರಾಕ್ಟೀಸ್ ಬಸ್ಸಲ್ಲೇ ಹೋಗಬೇಕು. ಈ ಕೆಲವೊಬ್ರು ಏನು ಮಾಡ್ತಾರೆ, ಗುರು ನನ್ನ ಫ್ಯಾಮಿಲಿ ಜೊತೆ ಬರ್ತೀನಿ, ನನ್ನ ಓನ್ ವೆಹಿಕಲಲ್ಲಿ ಬರ್ತೀನಿ ಅಂತೆಲ್ಲ ಇದು ಮಾಡ್ತಾಯಿದ್ರು. ಹಂಗೆಲ್ಲ ಮಾಡೋಂಗಿಲ್ವಂತೆ. ಆ್ಯಂಡ್ ಪ್ರಾಕ್ಟೀಸ್ ಸೆಷನ್ಗೆ ಫ್ಯಾಮಿಲಿನೆಲ್ಲ ಕರ್ಕೊಂಬರೋದು ಆ ಥರ ಏನು ಇದು ಮಾಡೋಂಗಿಲ್ವಂತೆ.
ಇವಾಗ ಇವ್ರೇನು ಬರ್ತಾರೆ ಪ್ರಾಕ್ಟೀಸ್ ಬಸ್ಸಲ್ಲಿ ಬರಬೇಕು, ಪ್ರಾಕ್ಟೀಸ್ ಮಾಡಬೇಕು, ವಾಪಸ್ ಸೇಮ್ ಹಾಗೆ ಹೋಗಬೇಕು ಅಂತ ಆ ಥರ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ. ಮೇ ಬಿ ಸೆಕ್ಯೂರಿಟಿ ಪರ್ಪಸಾಗಿ ಹೇಳಿರ್ತಾರೆ ಅಷ್ಟೇ. ಆ್ಯಂಡ್ ಇನ್ನೊಂದೇನು ಹೇಳಿದ್ದಾರೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಬ್ಬ ಪ್ಲೇಯರ್ದು ಫ್ಯಾಮಿಲಿ ಮ್ಯಾಚ್ ನೋಡೋಕೆ ಬಂದಿರ್ತಾರೆ, ಅವ್ರಿಗೆ ಹಾಸ್ಪಿಟಾಲಿಟಿ ಸ್ಟ್ಯಾಂಡ್ ಏನಿರುತ್ತೆ ಅಲ್ಲಿಂದನೇ ಮ್ಯಾಚ್ ನೋಡಬೇಕಂತೆ. ಸುಮ್ಮನೆ ಯಾವುದೋ ಬೇರೆ ಸ್ಟ್ಯಾಂಡಿಗೆ ಹೋಗ್ಬಿಟ್ಟು ಅಲ್ಲಿ ನೋಡೋದು ಇನ್ನೇನು ಮಾಡಬಾರ್ದು ಅಂತ ಸ್ಟ್ರಿಕ್ಟಾಗಿ ಅದನ್ನು ಹೇಳಿದ್ದಾರೆ. ನೆಕ್ಸ್ಟು 7th ರೂಲ್ ಅಂತ ಬಂದಾಗ, ಇವಾಗ ಈ LED ಬೋರ್ಡ್ಸ್ ಇರುತ್ತಲ್ಲ ಮ್ಯಾಚ್ ನಡೀತಿರ್ಬೇಕಂದ್ರೆ ಅದ್ರ ಮುಂದೆ ಯಾರು ಹೋಗಬಾರ್ದಂತ ಇದು ಸ್ವಲ್ಪ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ. ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಸ್ಟಾಫು ಇಲ್ಲ ಯಾವ್ದಾದ್ರು ಪ್ಲೇಯರು ಯಾರಾದರೂ ಹೋದರೆ ಅವರನ್ನು ಬ್ಯಾನ್ ಮಾಡ್ತೀನಿ ಅಂತ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ. ಅಂದರೆ ಲೈಕ್ ಈ ರೂಲು ಏನಕ್ಕೆ ಇದು ಮಾಡಿದ್ರು ನನಗೆ ಗೊತ್ತಿಲ್ಲ. ಯಾಕಂದರೆ ಕೆಲವೊಬ್ರು ಪಾಪ ಎಂಟರ್ಟೈನ್ಮೆಂಟ್ಗೋಸ್ಕರ ಮಾಡೋರು ಅಷ್ಟೇ. ಈಗ ಎಕ್ಸಾಂಪಲ್ ಕೆಲವೊಂದು ಸತಿ ನಾವು ಚಹಲ್ನ ನೋಡಿದ್ದೀವಿ, ವಿರಾಟ್ ಕೊಹ್ಲಿ ಇವರೆಲ್ಲ ಅಂದರೆ ಸುಮ್ಮನೆ ಅಲ್ಲೋಗ್ಬಿಟ್ಟು ಡಿಸ್ಕಸ್ ಮಾಡೋದು ಇಲ್ಲ ಜನದ ಎಂಟರ್ಟೈನ್ಮೆಂಟಿಗೆ ಮಾಡೋ ಥರ ಎಲ್ಲ ಮಾಡೋರು. ಬಟ್ ಈ ರೂಲ್ ಏನಕ್ಕೆ ತೊಗೊಂಬಂದ್ರು ಗೊತ್ತಿಲ್ಲ. ಮೇ ಬಿ ಸ್ವಲ್ಪ ಡಿಸಿಪ್ಲಿನ್ನಾಗಿ ಮೇಂಟೈನ್ ಮಾಡೋಣ ಅಂತ ಲೈಕ್ ಆ ಥರ ಏನೋ ಮಾಡಿರ್ತಾರೆ ಅಷ್ಟೇ ಅನಿಸುತ್ತೆ. ಬಟ್ ಅದೇ ಈ ರೂಲ್ ಎಸ್ಪೆಷಲಿ ಇದು ಮಾಡಿಲ್ಲ ಅಂದರೆ ಬ್ಯಾನ್ ಮಾಡ್ತೀವಿ ಅಂತ ಬೇರೆ ಹೇಳ್ಬಿಟ್ಟಿದ್ದಾರೆ. ಸೊ ಇದಿಷ್ಟು ರೂಲ್ಸು ಐ ಪಿ ಎಲ್ದು BCCI ಅವರು ಕೊಟ್ಟಿರೋದು. ನನ್ನ ಪ್ರಕಾರ ಇವ್ರು ಹೇಳಿರೋದು ನೋಡಿದ್ರೆ 90% ಆಫ್ ದ ರೂಲ್ಸ್ ಫಾಲೋ ಆಗೇ ಆಗುತ್ತೆ. ಯಾಕಂದರೆ ಇವಾಗೆಲ್ಲ ಸ್ವಲ್ಪ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೊಳೋದ್ರಿಂದ ಮೇ ಬಿ ಫಾಲೋ ಆಗೇ ಆಗುತ್ತೆ ಅನಿಸುತ್ತೆ. ಬಟ್ ಗೊತ್ತಿಲ್ಲ, ಅದರಲ್ಲೂ ಕೆಲವೊಂದು ಮಿಸ್ ಆಗುತ್ತೆ ಪ್ರತಿ ವರ್ಷವೂ ಅಷ್ಟೇ. ಬಟ್ ನೋಡೋಣ ಈ ವರ್ಷ ಏನಾಗುತ್ತೆ ಅಂತ. ಸೊ ನೆಕ್ಸ್ಟ್ ಇವಾಗ RCBದು ಟಿಕೆಟ್ ಅಪ್ಡೇಟಿಗೆ ಬಂದುಬಿಡ್ತೀನಿ. ಮೇ ಬಿ ನನ್ನ ಪ್ರಕಾರ ಇವತ್ತು ಸಾಯಂಕಾಲದೊಳಗೆ ಇಲ್ಲಾಂದರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ನಾಳೆ ಬೆಳಗ್ಗೆ ಒಳಗೆ ಟಿಕೆಟ್ಸ್ನ ರಿಲೀಸ್ ಮಾಡಿಬಿಡ್ತಾರೆ. ಸೊ ನೀವು ಇನ್ನೂ ಏನಾದ್ರೂ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಇನ್ನೂ ಚಾನ್ಸ್ ಇದೆ. ಸೊ ಎಲ್ಲರೂ ಫೋನ್ಸ್ನ ರೆಡಿ ಇಟ್ಕೊಂಡು ಎಲ್ಲರೂ ವೆಯ್ಟ್ ಮಾಡ್ತಾಯಿರಿ. ಯಾಕಂದರೆ ಈ ಸತಿ ಸ್ವಲ್ಪ ಟಿಕೆಟು ಸಿಗೋದು ಸ್ವಲ್ಪ ಇನ್ನೂ ಕಷ್ಟ ಆಗುತ್ತೆ. ಮೊದಲೇ ನಮ್ಮ ಬೆಂಗಳೂರಲ್ಲಿ ಟಿಕೆಟ್ ಸಿಗೋದು ಕಷ್ಟ. ಈ ಸತಿ ಅದು ಬೇರೆ ಹೇಳಿದಾರಲ್ಲ, ಅಂದರೆ 35,000 ಕೆಪಾಸಿಟಿ ಇದ್ರೂ ಒಂದು 28,000 to 30,000 ಅಷ್ಟರೊಳಗೆ ನೀವು ಇದು ಮಾಡಬೇಕು ಅಂತ. ಈಗ ಕೆಲವೊಬ್ರು ಕೇಳ್ಬೋದು, ಗುರು ಟಿಕೆಟ್ ಯಾಕೆ ಸ್ವಲ್ಪ ಇಷ್ಟು ಡಿಲೇ ಆಗಿದೆ ಅಂತ, ಮೊನ್ನೆಲ್ಲೇ ಬಂದಿದ್ರೆ ಚೆನ್ನಾಗಿರೋದು ಅಂತ. ಬಟ್ ಅವರು ಹೇಳಿದ್ದಾರೆ ಅಫಿಷಿಯಲಾಗಿ RCB ಅವರೇ, ಅಂದರೆ ಪೋಸ್ಟ್ ಮಾಡಿದ್ದಾರೆ. ಏನಂತ ಅಂದರೆ, ಇವಾಗ ಇವರು BMRCL ಜೊತೆ ಕಂಬೈನ್ ಆಗಿದ್ದಾರಲ್ಲ, ಮೆಟ್ರೋ ಟ್ರೈನ್ ಟಿಕೆಟ್ಸ್ನ ಫ್ರೀಯಾಗಿ ಕೊಡ್ತೀವಿ ಸ್ಟೇಡಿಯಮ್ಗೆ ಹೋಗೋರಿಗೆ ಅಂತ. ಸೊ ಅದ್ರದ್ದು ಇನ್ನೂ ಸ್ವಲ್ಪ ಪ್ರೊಸೆಸ್ ಬಾಕಿ ಇತ್ತಂತೆ, QR ಎಲ್ಲ ಜನ್ರೇಟ್ ಮಾಡಿ ಅದೆಲ್ಲ ಆಗಬೇಕಲ್ಲ ಇನ್ನು. ಸೊ ಅದಿನ್ನೂ ಆಗಿಲ್ಲ, ಇವತ್ತು ಸಾಯಂಕಾಲದೊಳಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ನನ್ನ ಪ್ರಕಾರ KCS ಸ್ಟಾಫು ಇವ್ರಿಗೆಲ್ಲ ಬಂದುಬಿಟ್ಟಿರುತ್ತೆ ಟಿಕೆಟ್ಸ್ ಇಷ್ಟೊತ್ತಿಗೆ ಆಲ್ರೆಡಿ. ಅವ್ರಿಗೆಲ್ಲ ಬುಕ್ ಮಾಡೋಕ್ಕೆ ಕೊಟ್ಟಿರ್ತಾರೆ. ಅವ್ರದ್ದೆಲ್ಲ ಒಂದು ಸ್ವಲ್ಪ ಆದಮೇಲೆ ಇನ್ನು ಪಬ್ಲಿಕ್ಕಿಗೆ ಬುಕ್ ಮಾಡೋಕ್ಕೆ ಬಿಡ್ತಾರೆ. ಸೊ ಆದಷ್ಟು ಬೇಗ ನನ್ನ ಪ್ರಕಾರ ಬಿಡ್ತಾರೆ. ಮ್ಯಾಕ್ಸಿಮಮ್ ನಾಳೆ ಬೆಳಗ್ಗೆ ಒಳಗಂತೂ 100% ಬಿಟ್ಟೇ ಬಿಡ್ತಾರೆ ಅನಿಸುತ್ತೆ ಇವ್ರು ಕೊಟ್ಟಿರೋ ಅಪ್ಡೇಟ್ ಪ್ರಕಾರ. ಸೊ ನೋಡೋಣ ಏನಾಗುತ್ತಂತ. ಸೊ ಇದಿಷ್ಟಾಗಿತ್ತು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಕ್ರಿಕೆಟ್ ರಿಲೇಟೆಡ್ ಏನೇ ಅಪ್ಡೇಟ್ಸ್ ಇದ್ರೂ ನಿಮಗೆ ಫಸ್ಟ್ ಬರುತ್ತೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.